ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಉಪ್ಪಿಟ್ಟು ಮಾಡೋದು ನೋಡೋಣ ಕರಿ. ಉಪ್ಪಿಟ್ಟು ಮಾಡಲಿಕ್ಕೆ ಒಂದು ಅರ್ಧ ಲೀಟರ್ ನೀರು ತೊಗೊಂಡೀನಿ, ಪಾವು ಕೆ ಜಿ ರವೆ ತೊಗೊಂಡೀನಿ. ಇದು ಸದಕಿನ ಅಕ್ಕಿ ರವೆ, ಸ್ಪೆಷಲ್ ರವೆ. ಇದು ಕಪ್ಲಿ ಗೋಧಿನೂ ಅಂತಾರೆ, ಸದಕಿನ ಅಕ್ಕಿನೂ ಅಂತಾರೆ. ಒಂದು ಅರ್ಧ ವಾಟಿ ಎಣ್ಣೆ ಹಾಕೊಲಿಕತ್ತೀನಿ. ಸಾಸಿವೆ ಸ್ವಲ್ಪ ಹಾಕ್ಕೊಂಡೇನಿ, ಉದ್ದಿನಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡೇನಿ, ಜೀರಿಗೆ ಸ್ವಲ್ಪ ಹುರ್ಕೋಬೇಕು. ಮೆಣಸಿನ್ಕಾಯಿ ಹಾಕ್ಕೊಂಡೇನಿ, ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡೇನಿ, ಕರಿಬೇವು, ಅರಿಶಿನ ಪುಡಿ, ಹಿಂಗ ಚೆಂದಂಗೆ ಹುರ್ಕೋಬೇಕದ. 4 ಗೋಡಂಬಿ, ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು, ರವೆ ಹಾಕ್ಕೊಂಡು ಹತ್ರಾಗ ಹುರ್ಕೋಬೇಕು. ಒಗ್ಗರಣೆಯಾಗ ಚೆಂದಂಗೆ ಹುರ್ಕೋಬೇಕು ಅದನ್ನು. ಇದು ಶೇಂಗಾ ಹುರಿದು ಪೌಡ್ರ್ ಮಾಡಿದ್ದನ್ನು ಸ್ವಲ್ಪ ಹಾಕ್ಕೊಂಡೇನಿ. ಬೇಕಾದರೆ ಶೇಂಗಾ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು, ಆಪ್ಷನಲ್. ಈ ಕಡೆ ಅರ್ಧ ಲೀಟರ್ ನೀರು ಕುದಿಲಿಕ್ಕತ್ತವ. ಪಾವು ಕೆ ಜಿ ರವಕ್ಕೆ ಅರ್ಧ ಲೀಟರ್ ನೀರು ಬೇಕು. ನಿಮಗೆ ಮೆತ್ತಗೆ ಬೇಕಾದ್ರೆ ಇನ್ನೂ ಜಾಸ್ತಿ ತೊಗೋಬೋದು, ಉದುರು ಬೇಕಾದ್ರೆ ಕಡಿಮೆ ತೊಗೋಬೋದು. ನಿಧಾನಕ್ಕೆ ಉರಿ ಇರಬೇಕು, ಇಲ್ಲಾಂದ್ರೆ ಸಿಡಿ ಚಾನ್ಸ್ ಇರ್ತೈತಿ. ಕೊತ್ತಂಬರಿ ಕಟ್ ಮಾಡಿ ಹಾಕೊಲಿಕತ್ತೀನಿ. ಸ್ವಲ್ಪ ಪುದೀನ 4 ಎಲೆ, ಒಂದು ಸ್ವಲ್ಪ ಚಹಾ ಸಕ್ಕರೆ, ಮ್ಯಾಗ ಮುಚ್ಚಿ ಒಂದು 2 ನಿಮಿಷ ಒಂದು ಚಮಚ ತುಪ್ಪ ಹಾಕ್ಕೊಂಡೇನಿ. ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಲಿಕತ್ತೀನಿ. ಮ್ಯಾಗ ಮುಚ್ಚಿ ಒಂದು 2-3 ನಿಮಿಷ ಸಣ್ಣ ಉರಿ ಮೇಲೆ ಬೇಯಿಸ್ಕೋಬೇಕು. ಈಗೆಲ್ಲ ಕುದ್ದೈತೆ ನೋಡ್ರಿ, ಅದು ಎಲ್ಲ ಅರಳೈತಿ. ಗ್ಯಾಸ್ ಬಂದ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.